ರೀಲ್ಸ್ ಮಾಡಿದ್ದು, ಅನುಮತಿ ಇಲ್ಲದೆ ಫೋಟೋ ತೆಗೆದಿದ್ದು, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದು, ಹೀಗೆ ಒಂದಿಲ್ಲೊಂದು ರೂಲ್ಸ್ ಬ್ರೇಕ್ ಮಾಡಿದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡದ ಬಿಸಿಯನ್ನ ಮುಟ್ಟಿಸಿದೆ. ಹೀಗೆ ಒಂದು ವರ್ಷದಲ್ಲಿ ಸಂಗ್ರಹವಾದ ದಂಡದ ಮೊತ್ತ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ. ನಮ್ಮ ಮೆಟ್ರೋದಲ್ಲಿ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಬಾಲ ಬಿಚ್ಚಿದ ಪ್ರಯಾಣಿಕರಿಗೆ ಬಿತ್ತು ದಂಡದ ಬಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಸಂಚಾರಿ ಜೀವನಾಡಿ. ಪ್ರತಿದಿನ ಲಕ್ಷಾಂತರ ಜನರು ಸಂಚರಿಸ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ದುರ್ವರ್ತನೆ ತೋರಿದ್ರು. ಅಂತಹವರಿಗೆ ಬಿಎಂಆರ್ಎಲ್ಸಿ ದಂಡದ ಬಿಸಿ ಮುಟ್ಟಿಸಿತ್ತು. ಒಂದು ವರ್ಷದಲ್ಲಿ 3 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. ಒಂದು ವರ್ಷದಲ್ಲಿ ನಮ್ಮ ಮೆಟ್ರೋ 3 ಲಕ್ಷ ದಂಡ ಕಲೆಕ್ಟ್ ಮಾಡಿದೆ. ಅನುಚಿತ ವರ್ತನೆ, ಜೋರಾಗಿ ಮೊಬೈಲ್ನಲ್ಲಿ ಹಾಡು ಹಾಕಿದ್ದು, ರೀಲ್ಸ್ ಮಾಡಿದ್ದು, ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ 702 ಮಂದಿಯಿಂದ 3,17,220 ದಂಡ ವಸೂಲಿ ಮಾಡಿದೆ. ಮೆಟ್ರೋ ನಿಲ್ದಾಣದೊಳಗೆ ಕೇವಲ 20 ನಿಮಿಷ ಇರಲು ಮಾತ್ರ ಅನುಮತಿ ಇದೆ. ಅದಕ್ಕಿಂತ ಹೆಚ್ಚಿದ್ದರೆ 50 ರಿಂದ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಎಷ್ಟೋ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಇದರಿಂದ ಕೂಡ ದಂಡ ವಸೂಲಿ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಂಡ ವಸೂಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಜನವರಿ ತಿಂಗಳಲ್ಲಿ 49,250 ರೂಪಾಯಿ, ಫೆಬ್ರವರಿಯಲ್ಲಿ 31,850 ರೂಪಾಯಿ, ಮಾರ್ಚ್ನಲ್ಲಿ 27,800 ರೂಪಾಯಿ, ಏಪ್ರಿಲ್ನಲ್ಲಿ 19,700 ರೂಪಾಯಿ, ಮೇ ತಿಂಗಳಲ್ಲಿ 20,610 ರೂಪಾಯಿ, ಜೂನ್ ತಿಂಗಳಲ್ಲಿ 18,300 ರೂಪಾಯಿ, ಜುಲೈನಲ್ಲಿ 23,610 ರೂಪಾಯಿ, ಆಗಸ್ಟ್ನಲ್ಲಿ 22,000 ರೂಪಾಯಿ, ಸೆಪ್ಟೆಂಬರ್ನಲ್ಲಿ 33,250 ರೂಪಾಯಿ, ಅಕ್ಟೋಬರ್ ತಿಂಗಳಲ್ಲಿ 17,350 ರೂಪಾಯಿ, ನವೆಂಬರ್ನಲ್ಲಿ 38,650 ರೂಪಾಯಿ, ಡಿಸೆಂಬರ್ ತಿಂಗಳಲ್ಲಿ 14,850 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಹೀಗೆ ಒಂದು ವರ್ಷದಲ್ಲಿ 702 ಮಂದಿಯಿಂದ 3,17,220 ಮೊತ್ತ ದಂಡ ಸಂಗ್ರಹಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೀಲ್ಸ್ ಮಾಡಿದ್ದು, ಅನುಮತಿ ಇಲ್ಲದೆ ಫೋಟೋ ತೆಗೆದಿದ್ದು, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದು, ಹೀಗೆ ಒಂದಿಲ್ಲೊಂದು ರೂಲ್ಸ್ ಬ್ರೇಕ್ ಮಾಡಿದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡದ ಬಿಸಿಯನ್ನ ಮುಟ್ಟಿಸಿದೆ. ಹೀಗೆ ಒಂದು ವರ್ಷದಲ್ಲಿ ಸಂಗ್ರಹವಾದ ದಂಡದ ಮೊತ್ತ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ. ನಮ್ಮ ಮೆಟ್ರೋದಲ್ಲಿ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಬಾಲ ಬಿಚ್ಚಿದ ಪ್ರಯಾಣಿಕರಿಗೆ ಬಿತ್ತು ದಂಡದ ಬಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಸಂಚಾರಿ ಜೀವನಾಡಿ. ಪ್ರತಿದಿನ ಲಕ್ಷಾಂತರ ಜನರು ಸಂಚರಿಸ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ದುರ್ವರ್ತನೆ ತೋರಿದ್ರು. ಅಂತಹವರಿಗೆ ಬಿಎಂಆರ್ಎಲ್ಸಿ ದಂಡದ ಬಿಸಿ ಮುಟ್ಟಿಸಿತ್ತು. ಒಂದು ವರ್ಷದಲ್ಲಿ 3 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. ಒಂದು ವರ್ಷದಲ್ಲಿ ನಮ್ಮ ಮೆಟ್ರೋ 3 ಲಕ್ಷ ದಂಡ ಕಲೆಕ್ಟ್ ಮಾಡಿದೆ. ಅನುಚಿತ ವರ್ತನೆ, ಜೋರಾಗಿ ಮೊಬೈಲ್ನಲ್ಲಿ ಹಾಡು ಹಾಕಿದ್ದು, ರೀಲ್ಸ್ ಮಾಡಿದ್ದು, ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ 702 ಮಂದಿಯಿಂದ 3,17,220 ದಂಡ ವಸೂಲಿ ಮಾಡಿದೆ. ಮೆಟ್ರೋ ನಿಲ್ದಾಣದೊಳಗೆ ಕೇವಲ 20 ನಿಮಿಷ ಇರಲು ಮಾತ್ರ ಅನುಮತಿ ಇದೆ. ಅದಕ್ಕಿಂತ ಹೆಚ್ಚಿದ್ದರೆ 50 ರಿಂದ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಎಷ್ಟೋ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಇದರಿಂದ ಕೂಡ ದಂಡ ವಸೂಲಿ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಂಡ ವಸೂಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಜನವರಿ ತಿಂಗಳಲ್ಲಿ 49,250 ರೂಪಾಯಿ, ಫೆಬ್ರವರಿಯಲ್ಲಿ 31,850 ರೂಪಾಯಿ, ಮಾರ್ಚ್ನಲ್ಲಿ 27,800 ರೂಪಾಯಿ, ಏಪ್ರಿಲ್ನಲ್ಲಿ 19,700 ರೂಪಾಯಿ, ಮೇ ತಿಂಗಳಲ್ಲಿ 20,610 ರೂಪಾಯಿ, ಜೂನ್ ತಿಂಗಳಲ್ಲಿ 18,300 ರೂಪಾಯಿ, ಜುಲೈನಲ್ಲಿ 23,610 ರೂಪಾಯಿ, ಆಗಸ್ಟ್ನಲ್ಲಿ 22,000 ರೂಪಾಯಿ, ಸೆಪ್ಟೆಂಬರ್ನಲ್ಲಿ 33,250 ರೂಪಾಯಿ, ಅಕ್ಟೋಬರ್ ತಿಂಗಳಲ್ಲಿ 17,350 ರೂಪಾಯಿ, ನವೆಂಬರ್ನಲ್ಲಿ 38,650 ರೂಪಾಯಿ, ಡಿಸೆಂಬರ್ ತಿಂಗಳಲ್ಲಿ 14,850 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಹೀಗೆ ಒಂದು ವರ್ಷದಲ್ಲಿ 702 ಮಂದಿಯಿಂದ 3,17,220 ಮೊತ್ತ ದಂಡ ಸಂಗ್ರಹಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೀಲ್ಸ್ ಮಾಡಿದ್ದು, ಅನುಮತಿ ಇಲ್ಲದೆ ಫೋಟೋ ತೆಗೆದಿದ್ದು, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದು, ಹೀಗೆ ಒಂದಿಲ್ಲೊಂದು ರೂಲ್ಸ್ ಬ್ರೇಕ್ ಮಾಡಿದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡದ ಬಿಸಿಯನ್ನ ಮುಟ್ಟಿಸಿದೆ. ಹೀಗೆ ಒಂದು ವರ್ಷದಲ್ಲಿ ಸಂಗ್ರಹವಾದ ದಂಡದ ಮೊತ್ತ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ.
ನಮ್ಮ ಮೆಟ್ರೋದಲ್ಲಿ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಬಾಲ ಬಿಚ್ಚಿದ ಪ್ರಯಾಣಿಕರಿಗೆ ಬಿತ್ತು ದಂಡದ ಬಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಸಂಚಾರಿ ಜೀವನಾಡಿ. ಪ್ರತಿದಿನ ಲಕ್ಷಾಂತರ ಜನರು ಸಂಚರಿಸ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ದುರ್ವರ್ತನೆ ತೋರಿದ್ರು. ಅಂತಹವರಿಗೆ ಬಿಎಂಆರ್ಎಲ್ಸಿ ದಂಡದ ಬಿಸಿ ಮುಟ್ಟಿಸಿತ್ತು. 1 ವರ್ಷದಲ್ಲಿ 3 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. 1 ವರ್ಷದಲ್ಲಿ ನಮ್ಮ ಮೆಟ್ರೋ 3 ಲಕ್ಷ ದಂಡ ಕಲೆಕ್ಟ್ ಮಾಡಿದೆ. ಅನುಚಿತ ವರ್ತನೆ, ಜೋರಾಗಿ ಮೊಬೈಲ್ನಲ್ಲಿ ಹಾಡು ಹಾಕಿದ್ದು, ರೀಲ್ಸ್ ಮಾಡಿದ್ದು, ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ 702 ಮಂದಿಯಿಂದ 3,17,220 ದಂಡ ವಸೂಲಿ ಮಾಡಿದೆ. ಮೆಟ್ರೋ ನಿಲ್ದಾಣದೊಳಗೆ ಕೇವಲ 20 ನಿಮಿಷ ಇರಲು ಮಾತ್ರ ಅನುಮತಿ ಇದೆ. ಅದಕ್ಕಿಂತ ಹೆಚ್ಚಿದ್ದರೆ 50 ರಿಂದ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಎಷ್ಟೋ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಇದರಿಂದ ಕೂಡ ದಂಡ ವಸೂಲಿ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಂಡ ವಸೂಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಜನವರಿ ತಿಂಗಳಲ್ಲಿ 49,250 ರೂಪಾಯಿ, ಫೆಬ್ರವರಿಯಲ್ಲಿ 31,850 ರೂಪಾಯಿ, ಮಾರ್ಚ್ನಲ್ಲಿ 27,800 ರೂಪಾಯಿ, ಏಪ್ರಿಲ್ನಲ್ಲಿ 19,700 ರೂಪಾಯಿ, ಮೇ ತಿಂಗಳಲ್ಲಿ 20,610 ರೂಪಾಯಿ, ಜೂನ್ ತಿಂಗಳಲ್ಲಿ 18,300 ರೂಪಾಯಿ, ಜುಲೈನಲ್ಲಿ 23,610 ರೂಪಾಯಿ, ಆಗಸ್ಟ್ನಲ್ಲಿ 22,000 ರೂಪಾಯಿ, ಸೆಪ್ಟೆಂಬರ್ನಲ್ಲಿ 33,250 ರೂಪಾಯಿ, ಅಕ್ಟೋಬರ್ ತಿಂಗಳಲ್ಲಿ 17,350 ರೂಪಾಯಿ, ನವೆಂಬರ್ನಲ್ಲಿ 38,650 ರೂಪಾಯಿ, ಡಿಸೆಂಬರ್ ತಿಂಗಳಲ್ಲಿ 14,850 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಹೀಗೆ 1 ವರ್ಷದಲ್ಲಿ 702 ಮಂದಿಯಿಂದ 3,17,220 ಮೊತ್ತ ದಂಡ ಸಂಗ್ರಹಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೀಲ್ಸ್ ಮಾಡಿದ್ದು, ಅನುಮತಿ ಇಲ್ಲದೆ ಫೋಟೋ ತೆಗೆದಿದ್ದು, ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದು, ಹೀಗೆ ಒಂದಿಲ್ಲೊಂದು ರೂಲ್ಸ್ ಬ್ರೇಕ್ ಮಾಡಿದ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದಂಡದ ಬಿಸಿಯನ್ನ ಮುಟ್ಟಿಸಿದೆ. ಹೀಗೆ 1 ವರ್ಷದಲ್ಲಿ ಸಂಗ್ರಹವಾದ ದಂಡದ ಮೊತ್ತ ಎಷ್ಟು ಗೊತ್ತಾ? ಇಲ್ಲಿದೆ ನೋಡಿ. ನಮ್ಮ ಮೆಟ್ರೋದಲ್ಲಿ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ. ಬಾಲ ಬಿಚ್ಚಿದ ಪ್ರಯಾಣಿಕರಿಗೆ ಬಿತ್ತು ದಂಡದ ಬಿಸಿ. ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಜನರ ಸಂಚಾರಿ ಜೀವನಾಡಿ. ಪ್ರತಿದಿನ ಲಕ್ಷಾಂತರ ಜನರು ಸಂಚರಿಸ್ತಾರೆ. ಆದರೆ ಇದರಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ದುರ್ವರ್ತನೆ ತೋರಿದ್ರು. ಅಂತಹವರಿಗೆ ಬಿಎಂಆರ್ಎಲ್ಸಿ ದಂಡದ ಬಿಸಿ ಮುಟ್ಟಿಸಿತ್ತು. 1 ವರ್ಷದಲ್ಲಿ 3 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ. 1 ವರ್ಷದಲ್ಲಿ ನಮ್ಮ ಮೆಟ್ರೋ 3 ಲಕ್ಷ ದಂಡ ಕಲೆಕ್ಟ್ ಮಾಡಿದೆ. ಅನುಚಿತ ವರ್ತನೆ, ಜೋರಾಗಿ ಮೊಬೈಲ್ನಲ್ಲಿ ಹಾಡು ಹಾಕಿದ್ದು, ರೀಲ್ಸ್ ಮಾಡಿದ್ದು, ಹೀಗೆ ರೂಲ್ಸ್ ಬ್ರೇಕ್ ಮಾಡಿದ 702 ಮಂದಿಯಿಂದ 3,17,220 ದಂಡ ವಸೂಲಿ ಮಾಡಿದೆ. ಮೆಟ್ರೋ ನಿಲ್ದಾಣದೊಳಗೆ ಕೇವಲ 20 ನಿಮಿಷ ಇರಲು ಮಾತ್ರ ಅನುಮತಿ ಇದೆ. ಅದಕ್ಕಿಂತ ಹೆಚ್ಚಿದ್ದರೆ 50 ರಿಂದ 100 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇದು ಎಷ್ಟೋ ಪ್ರಯಾಣಿಕರಿಗೆ ಗೊತ್ತಿಲ್ಲ. ಇದರಿಂದ ಕೂಡ ದಂಡ ವಸೂಲಿ ಮಾಡಲಾಗಿದೆ. ಹಾಗಿದ್ರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟು ದಂಡ ವಸೂಲಿ ಮಾಡಲಾಗಿದೆ ಅಂತ ನೋಡೋದಾದ್ರೆ, ಕಳೆದ ವರ್ಷ ಜನವರಿ ತಿಂಗಳಲ್ಲಿ 49,250 ರೂಪಾಯಿ, ಫೆಬ್ರವರಿಯಲ್ಲಿ 31,850 ರೂಪಾಯಿ, ಮಾರ್ಚ್ನಲ್ಲಿ 27,800 ರೂಪಾಯಿ, ಏಪ್ರಿಲ್ನಲ್ಲಿ 19,700 ರೂಪಾಯಿ, ಮೇ ತಿಂಗಳಲ್ಲಿ 20,610 ರೂಪಾಯಿ, ಜೂನ್ ತಿಂಗಳಲ್ಲಿ 18,300 ರೂಪಾಯಿ, ಜುಲೈನಲ್ಲಿ 23,610 ರೂಪಾಯಿ, ಆಗಸ್ಟ್ನಲ್ಲಿ 22,000 ರೂಪಾಯಿ, ಸೆಪ್ಟೆಂಬರ್ನಲ್ಲಿ 33,250 ರೂಪಾಯಿ, ಅಕ್ಟೋಬರ್ ತಿಂಗಳಲ್ಲಿ 17,350 ರೂಪಾಯಿ, ನವೆಂಬರ್ನಲ್ಲಿ 38,650 ರೂಪಾಯಿ, ಡಿಸೆಂಬರ್ ತಿಂಗಳಲ್ಲಿ 14,850 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಹೀಗೆ 1 ವರ್ಷದಲ್ಲಿ 702 ಮಂದಿಯಿಂದ 3,17,220 ಮೊತ್ತ ದಂಡ ಸಂಗ್ರಹಿಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.